ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತೀಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ 2ನೇ ವೈಷ್ಣವ ಖಂಡದ ಅಯೋಧ್ಯ ಮಹಾತ್ಮ್ಯದಲ್ಲಿ ಗಯಾಕೂಪ, ಪಿಶಾಚಮೋಚನ ತೀರ್ಥ, ಮಾನಸ ತೀರ್ಥ, ತಮಸಾ ನದಿ, ಮಾಂಡವ್ಯಾಧ್ಯಾಶ್ರಮ, ಸೀತಾಕುಂಡ, ದುಗ್ಧೇಶ್ವರ ಭೈರವ ಭರತಕೊಂಡ, ಜಟಾಕುಂಡಗಳ ಮಹಾತ್ಮ್ಯ ವರ್ಣನವೆಂಬ 9ನೇ ಅಧ್ಯಾಯಕ್ಕೆ ಸ್ವಾಗತ. ಅಗಸ್ತ್ಯನು ಹೇಳುತ್ತಾನೆ, ಜಟಾಕುಂಡಕ್ಕೆ ಆಗ್ನೇಯ ದಿಕ್ಕಿನಲ್ಲಿ ಗಯಾಕೂಪವೆಂದು ಪ್ರಖ್ಯಾತವಾಗಿ ಸರ್ವಾಭೀಷ್ಟ ಫಲದಾಯಕವೂ ಮಹತ್ತರವೂ ಆದ ಒಂದು ತೀರ್ಥವಿರುವುದು. ದ್ವಿಜೋತ್ತಮನು ಜಿತೇಂದ್ರಿಯನಾಗಿ ಅಲ್ಲಿ ಸ್ನಾನ ಮಾಡಿ ಯಥಾಶಕ್ತಿಯಾಗಿ ದಾನ ಮಾಡಿ ಶ್ರಾದ್ದವನ್ನು ಆಚರಿಸಿದರೆ ತನ್ನ ಇಷ್ಟಾರ್ಥಗಳೆಲ್ಲವನ್ನು ಪಡೆಯುತ್ತಾನೆ. ಅಲ್ಲಿ ಶ್ರಾದ್ದ ಮಾಡಿದ್ದೇ ಆದರೆ ನರಕದಲ್ಲಿರುವ ಪಿತೃಗಳು, ಪಿತಾಮಹರು ವಿಷ್ಣುಲೋಕಕ್ಕೆ ಹೋಗುತ್ತಾರೆ. ಎಲೈ ವಿಪ್ರನೆ, ಮಾನವನು ಆ ತೀರ್ಥದಲ್ಲಿ ಶ್ರಾದ್ದ ಮಾಡಿದ್ದಾದರೆ ಪಿತೃ ಋಣವನ್ನು ತೀರಿಸಿ ಋಣ ವಿಮೋಚನೆಯನ್ನು ಹೊಂದುತ್ತಾನೆ. ಪಾಯಸಗಳಿಂದಲೂ ಯವಗಳಿಂದಲೂ ಶಕ್ತಿಯನುಗುಣವಾಗಿ ಪಿಂಡಗಳನ್ನು ಮಾಡಿ ಅಲ್ಲಿ ಪಿತೃಗಳಿಗೆ ಪಿಂಡ ಪ್ರದಾನ ಮಾಡಬೇಕು. ಅಥವಾ ಋಷಿಗಳು ನಿರ್ದೇಶನ ಮಾಡಿರುವಂತೆ ಪಿಣ್ಯ ಹಿಟ್ಟಿನಿಂದಲಾಗಲಿ ಬೆಲ್ಲದಿಂದಲಾಗಲಿ ಪಿಂಡ ಪ್ರದಾನ ಮಾಡಬೇಕು. ಆ ತೀರ್ಥದಲ್ಲಿ ಶ್ರಾದ್ದವು ಪಿತೃಗಳಿಗೆ ತೃಪ್ತಿಯುಂಟು ಮಾಡುವುದೆಂದು ಹೇಳಿದೆ. ಮಾನವರು ಶ್ರದ್ಧೆಯಿಂದ ಆ ಗಯಾಕೂಪದಲ್ಲಿ ಶ್ರಾದ್ದವನ್ನು ಮಾಡಬೇಕು. ಅದರಿಂದ ಅವರ ಪಿತೃಗಳೆಲ್ಲರೂ ತೃಪ್ತರಾಗುತ್ತಾರೆ. ಸಮಸ್ತ ದೇವತೆಗಳು ಸಂತೋಷಗೊಳ್ಳುತ್ತಾರೆ. ಪಿತೃಗಳು ಸಂತುಷ್ಟರಾದರೆ ಶ್ರಾದ್ದ ಮಾಡಿದಾತನು ಶ್ರೀಮಂತನು ಪುತ್ರವಂತನೂ ಆಗುತ್ತಾನೆ. ಶ್ರಾದ್ದದಿಂದ ಪಿತೃಗಳು ಸಂತುಷ್ಟರಾಗಿ ಬಹುಜನ ಪುತ್ರರನ್ನು ಅನುಗ್ರಹಿಸುತ್ತಾರೆ. ಅಲ್ಲದೆ ಸಂಪತ್ತನ್ನು, ವಿಪುಲವಾದ ಭೋಗಗಳನ್ನು ಶ್ರಾದ್ದಕರ್ತರಿಗೆ ನೀಡುತ್ತಾರೆ. ಇದರಲ್ಲಿ ಸಂಶಯವಿಲ್ಲವು. ಆದುದರಿಂದ ಇಷ್ಟಾರ್ಥ ಫಲವನ್ನು ಬಯಸುವವರು ಇಲ್ಲಿ ಶ್ರಾದ್ದ ವಿಧಾನವನ್ನು ಅನುಸರಿಸಿ ಪ್ರಯತ್ನಪೂರ್ವಕವಾಗಿ ಶ್ರದ್ಧೆಯಿಂದ ಪಿತೃಶ್ರಾದ್ದ ಮಾಡಬೇಕು. ಪಿತೃಗಳಿಗೆ ಗಯಾಕೂಪದಲ್ಲಿ ಕೊಟ್ಟದ್ದು ವಿಶೇಷವಾಗಿ ಅಕ್ಷಯವಾಗುವುದು. ಅಮಾವಾಸ್ಯೆಯೊಡಗೂಡಿದ ಸೋಮವಾರವು ಬಂದಂದು ಶ್ರಾದ್ದ ಮಾಡುವುದು ಅನಂತ ಫಲವನ್ನು ಕೊಡುವುದು. ಆಗ ಪಿತೃಗಳಿಗೆ ಕೊಟ್ಟದ್ದು ನಿಸ್ಸಂಶಯವಾಗಿಯೂ ಅಕ್ಷಯವಾಗುವುದು. ಬೇರೆ ಕಾಲಗಳಲ್ಲಿ ಸೋಮವಾರದ ದಿನ ವಿಧಾನಪೂರ್ವಕವಾಗಿ ಶ್ರಾದ್ದ ಮಾಡಿದರೆ ಪಿತೃಗಳಿಗೆ ಸತತವಾದ ತೃಪ್ತಿಯನ್ನು ಉಂಟು ಮಾಡುವುದು. ಅಲ್ಲಿ ಕೊಟ್ಟದ್ದು ಅಕ್ಷಯವಾಗುವುದು. ಅಲ್ಲಿಗೆ ಪೂರ್ವ ದಿಗ್ಭಾಗದಲ್ಲಿ ಸರ್ವೋತ್ತಮೋತ್ತಮವೂ ಫಲಪ್ರದವೋ ಆದ ಪಿಶಾಚ ಮೋಚನವೆಂಬ ತೀರ್ಥವಿರುವುದು. ಅಲ್ಲಿ ಸ್ನಾನ ಮಾಡಿ ದಾನ ಮಾಡಿದವನು ಎಂದಿಗೂ ಪಿಶಾಚಿಯಾಗುವುದಿಲ್ಲವು. ಮಾನವರು ಆ ಪಿಶಾಚಮೋಚನ ತೀರ್ಥದಲ್ಲಿ ವಿಧಿಪೂರ್ವಕವಾಗಿ ಸ್ನಾನವನ್ನು, ದಾನವನ್ನು, ಶ್ರಾದ್ದವನ್ನು ಪ್ರಯತ್ನಪೂರ್ವಕವಾಗಿ ನೆರವೇರಿಸಬೇಕು. ಮಾರ್ಗಶೀರ್ಷ ಮಾಸದ ಶುಕ್ಲ ಚತುರ್ದಶಿಯಲ್ಲಿ ಪಿಶಾಚತ್ವ ನಿವಾರಣೆಗಾಗಿ ಅಲ್ಲಿ ವಿಧಿಪೂರ್ವಕವಾಗಿ ಸ್ನಾನ ಮಾಡಬೇಕು. ಅದರ ಪೂರ್ವ ದಿಗ್ಭಾಗದಲ್ಲಿಯೇ ಮಾನಸವೆಂಬ ತೀರ್ಥವಿರುವುದು. ಅದು ಪುಣ್ಯ ತೀರ್ಥಗಳಲ್ಲಿ ಅಗ್ರಗಣ್ಯವಾದುದು. ಅಲ್ಲಿ ವಿಶೇಷವಾಗಿ ಸ್ನಾನ ಮಾಡಬೇಕು. ಅಲ್ಲಿಯ ಸ್ನಾನದಿಂದಲೂ ದಾನದಿಂದಲೂ ಮಾನವನು ಸರ್ವ ಕಾಮಗಳನ್ನು ಪಡೆಯಲಾಗುವನು. ಮೇರುವಿಗೆ ಸಮಾನವಾಗಿ ಬೆಳೆದಿರುವ ಬಗೆ ಬಗೆಯ ಪಾಪಗಳು ಅಲ್ಲಿಯ ಸ್ನಾನದಿಂದ ಕ್ಷಯವನ್ನೈದುತ್ತವೆ. ಈ ವಿಷಯದಲ್ಲಿ ವಿಚಾರ ಮಾಡಬೇಕಾದುದಿಲ್ಲ. ಮನಸ್ಸಿನಿಂದಲೂ ದೇಹದಿಂದಲೂ ಮಾತಿನಿಂದಲೂ ಮಾಡಿದ ಯಾವುದೇ ಪಾಪವಿದ್ದರೂ ಅಲ್ಲಿ ಸ್ನಾನ ಮಾಡುವುದರಿಂದ ನಾಶವಾಗಿ ಹೋಗುತ್ತದೆ. ಎಲೈ ವಿಪ್ರನೆ, ಕ್ರಿಯಾಪರರಾದ ಅಂದರೆ ಕರ್ಮಠರಾದ ಪುಣ್ಯವಂತರು ಪ್ರತಿ ವರ್ಷವೂ ಭಾದ್ರಪದ ಮಾಸದಲ್ಲಿಯೂ ಅಲ್ಲಿ ಯಾತ್ರೆ ಮಾಡಬೇಕು. ಅದರಲ್ಲಿಯೂ ಭಾದ್ರಪದ ಪೂರ್ಣಿಮೆಯಲ್ಲಿ ವಿಶೇಷವಾಗಿ ಯಾತ್ರೆಯನ್ನು ನಡೆಸಬೇಕು. ಎಲೈ ವಿಪ್ರರೆ, ಆ ಮಾನಸ ತೀರ್ಥಕ್ಕೆ ದಕ್ಷಿಣದಲ್ಲಿ ಸುಕೃತಕ್ಕೆ ತಾನೇ ನೆಲೆಯೆನಿಸಿ ಮಹಾಪಾತಕಗಳನ್ನು ನಾಶ ಮಾಡುವುದಾದ ತಮಸಾ ಎಂಬ ನದಿ ಇರುವುದು. ಆ ನದಿಯಲ್ಲಿ ಸ್ನಾನವು, ದಾನವು ಸರ್ವಕಾಲಗಳಲ್ಲಿಯೂ ಸರ್ವ ಪಾಪಗಳನ್ನು ಪರಿಹರಿಸುತ್ತವೆ. ಸರ್ವದಾ ಫಲಪ್ರದವೆನಿಸಿರುವ ಆ ನದಿಯ ರಮ್ಯವಾದ ತೀರಗಳಲ್ಲಿ ಆತ್ಮಜ್ಞಾನಿಗಳಾದ ಮುನಿಗಳ ಅನೇಕ ಆಶ್ರಮ ಪ್ರದೇಶಗಳಿರುವವು. ಎಲೈ ಮುನಿಶ್ರೇಷ್ಠನೇ, ಎಲ್ಲ ಕಡೆಯೂ ಬಹುಮನೋಹರವಾಗಿ ಪಾಪನಾಶಕವೂ ಆಗಿರುವ ಮಾಂಡವ್ಯ ಮುನಿಯ ಆಶ್ರಮವು ಅಲ್ಲಿಯೇ ಇರುವುದು. ನಾನಾ ವೃಕ್ಷಗಳಿಂದ ಮನೋಹರವಾಗಿರುವುದು. ಆ ಸ್ಥಾನದಿಂದಲೇ ಶ್ರೇಷ್ಠವೆನಿಸಿದ ತಮಸಾ ನದಿಯು ಉದ್ಭವಿಸಿತು. ಆದುದರಿಂದ ಆ ಆಶ್ರಮೋಪವನವು ಬಹು ಪುಣ್ಯಕರವಾದುದು, ಪಾವನವಾದುದು ಆದ ಉತ್ತಮ ಸ್ಥಾನವಾಗಿರುವುದು. ಪವಿತ್ರವಾದ ಆ ತಪೋವನದ ದರ್ಶನದಿಂದ ಮಾನವರಿಗೆ ಸಮಸ್ತ ಪಾಪಗಳು ನಿವಾರಣೆಯಾಗುತ್ತವೆ. ಆ ವನವು ಕುಸುಮಿಸಿರುವ ಬಗೆ ಬಗೆಯ ಪೊದೆಗಳಿಂದಲೂ ಬಾಗಿ ಬಳುಕುತ್ತಿರುವ ಬಳ್ಳಿ ಬಳಗಗಳಿಂದಲೂ ಚೆನ್ನಾಗಿ ಹೂಬಿಟ್ಟಿರುವ ಪ್ರಿಯಂಗು ವೃಕ್ಷಗಳಿಂದ ಸುತ್ತುವರೆದುದಾಗಿಯೂ ಬಹು ಮನೋಹರವಾಗಿರುವುದು ಅಲ್ಲದೆ ಕೇದಗೆಯ ಪೊದೆಗಳಿಂದಲೂ ತುಂಬಿ ತುಳುಕುತ್ತಿರುವುದು. ಹೊಂಗೆಯ ತೋಪುಗಳಿಂದ ಕಿಕ್ಕಿರಿದು ಸುಗಂಧಭರಿತವಾದ ಕರ್ಣಿಕಾರಗಳಿಂದಲೂ ಬಕುಲ ವೃಕ್ಷಗಳಿಂದಲೂ ನಿಬಿಡವಾಗಿರುವುದು.
ಅಲ್ಲಿಯ ಕೆಲವೆಡೆಗಳಲ್ಲಿ ಅಶೋಕ ಪುನ್ನಾಗ ವೃಕ್ಷಗಳು ಚೆನ್ನಾಗಿ ಹೂ ಬಿಟ್ಟಿರಲು ಆ ಹೂವುಗಳ ಗುಂಪಿನಲ್ಲೆಲ್ಲ ದುಂಬಿಗಳ ಸಾಲುಗಳು ದಟ್ಟವಾಗಿ ಸೇರಿ ಮೊರೆಯುತ್ತಿರುವವು. ಒಂದೊಂದು ಕಡೆ ಚೆನ್ನಾಗಿ ಅರಳಿದ ಪದ್ಮ ಪುಷ್ಪಗಳ ರೇಣುಗಳಿಂದ ಭೂಷಿತಗಳಾಗಿ ಮನೋಹರವಾದ ಫಲಗಳಿಗಾಗಿ ಓಡಾಡುತ್ತಿರುವ ಸಾರಸಗಳಿಂದಲೂ ಬೇಟೆ ಬಕ್ಕಿಗಳಿಂದಲೂ ಮದಿಸಿದ ನೀರು ಕೋಳಿಗಳಿಂದಲೂ ಹಕ್ಕಿಗಳಿಂದಲೂ ಕಂಗೊಳಿಸುತ್ತಿರುವ ಸರೋವರವು ಕಲಕಲನಾದದಿಂದ ತುಂಬಿ ಸುಂದರವಾಗಿರುವುದು. ಕೆಲವೆಡೆಗಳಲ್ಲಿ ಚಕ್ರವಾಕ ಪಕ್ಷಿಗಳ ಧ್ವನಿಯಿಂದ ನಾದಿತವಾಗಿಯೂ ಕೆಲವೆಡೆಗಳಲ್ಲಿ ಕಲಹಂಸ ಪಕ್ಷಿಗಳ ಸಮೂಹಗಳಿಂದ ಕೂಡಿಯೂ ಸೊಗಸುತ್ತಿರುವುದು. ಕೆಲವೆಡೆಗಳಲ್ಲಿ ಕಾರಂಡವ ನಾದಗಳಿಂದ ತುಂಬಿರುವವು. ಕೆಲವೆಡೆಗಳು ಮದಿಸಿದ ಭ್ರಮರ ಸಮೂಹಗಳಿಂದ ಅಕುಲಗೊಂಡಿರುವವು. ಸುಗಂಧಭರಿತವಾಗಿ ಮನೋಹರವಾದ ಪುಷ್ಪಗಳಲ್ಲಡಗಿ ಮದಿಸಿ ಝಂಕಾರ ಮಾಡುತ್ತಿರುವ ಪೆಣ್ದುಂಬಿಗಳಿಂದ ಸರ್ವ ಕಡೆಗಳಲ್ಲೂ ಆ ವನವು ಸೇವಿಸಲ್ಪಡುತ್ತಿರುವುದು. ಒಂದೊಂದು ಕಡೆ ಹೂವುಗಳಿಂದ ತುಂಬಿ ತುಳುಕುತ್ತಿರುವ ಮಾವಿನ ಮರಗಳಿಂದಲೂ ಬಳ್ಳಿಗಳು ಹಬ್ಬಿ ಮರೆಯಾಗಿ ಹೋಗಿರುವ ತಿಲಕ ವೃಕ್ಷಗಳಿಂದಲೂ ಸುಮನೋಹರವಾಗಿರುವುದು. ಬಹಳವಾಗಿ ಹರ್ಷಗೊಂಡಿರುವ ನಾನಾ ಬಗೆಯ ಪಕ್ಷಿಗಳಿಂದ ಆ ತಪೋವನವು ಎಲ್ಲೆಲ್ಲಿಯೂ ಸೇವಿಸಲ್ಪಡುತ್ತಿರುವುದು. ಮದಿಸಿದ ಪಾರಿವಾಳಗಳ ಗುಂಪುಗಳ ನಾದದಿಂದ ಹೊಳಲುಗೊಡುತ್ತಿರುವುದು. ಹೀಗೆ ಆ ಮಹಾವನವು ಎಲ್ಲ ಕಡೆಯಲ್ಲಿಯೂ ಸುಂದರವಾದ ನೋಟಕ್ಕೆ ಸೊಗಸನ್ನು ಬೀರಿ ಬೆಳಗುತ್ತಿರುವುದು. ದಟ್ಟವಾಗಿ ಬೆಳೆದ ನೀರು ಹಲಸಿನ ಗಿಡ ಅಂದರೆ ನಿಚುಲಗಳಿಂದ ನೀಲವರ್ಣವಾಗಿಯೂ ನೀಲಕಂಠಗಳಿಂದ ಅಂದರೆ ನವಿಲುಗಳಿಂದ ಮನೋಹರವಾಗಿಯೂ ಮದಿಸಿ ಸಂತೋಷ ಹೊಂದಿದ ಹೆಣ್ಣು ಹಕ್ಕಿ ಗುಂಪುಗಳ ಬಗೆಯ ನಾದಗಳಿಂದಲೂ ಆ ತಪೋವನವು ಹೃದಯಂಗಮವಾಗಿದ್ದಿತು. ಹೂ ಬಿಟ್ಟ ಮರಗಳ ಕೊಂಬೆಗಳಲ್ಲಿ ಮದಿಸಿದ ದುಂಬಿಗಳು ಅಡಗಿದ್ದವು. ಹೊಸ ಚಿಗುರುಗಳ ಸೊಬಗಿನಿಂದ ಅವು ಬಹುವಾಗಿ ಶೋಭಿಸುತ್ತಿದ್ದುವಲ್ಲದೆ ಒಳ್ಳೆಯ ಹಣ್ಣುಗಳಿಂದಲೂ ತುಂಬಿದ್ದವು. ಆ ವನವು ಇವೇ ಮೊದಲಾದ ಅನೇಕ ರಾಮಣೀಯತೆಗಳಿಂದ ಕೂಡಿ ಸರ್ವ ದಿಕ್ಕುಗಳಲ್ಲಿಯೂ ಮನೋಹರವಾಗಿ ಮೆರೆಯುತ್ತಿರುವುದು. ಅಲ್ಲಿಯೇ ಮಾಂಡವ್ಯ ಮುನಿಯು ಮಹತ್ತರವಾದ ತಪಸ್ಸನ್ನು ಮಾಡಿದನು. ಅವನ ತಪಃ ಪ್ರಭಾವದಿಂದ ಮಹತ್ತಾದ ಆ ತಮಸಾ ತೀರ್ಥವು ಸದಾ ಪಾವನವಾಗಿರುವುದು. ಅದರಿಂದ ಪೂರ್ವಕ್ಕೆ ಗೌತಮ ಋಷಿಯ ಮಹಾತ್ಮ್ಯಯುಕ್ತವಾದ ಪಾವನಾಶ್ರಮವಿರುವುದು. ಅದಕ್ಕೆ ಪೂರ್ವದಲ್ಲಿ ಚವನ ಋಷಿಯ ಆಶ್ರಮವಿರುವುದು. ಎಲೈ ಮುನಿಶ್ರೇಷ್ಠನೇ, ಅಲ್ಲಿಯೇ ತಪೋಧನನಾದ ನಿಮ್ಮ ತಂದೆಯಾದ ಪರಾಶರನ ಆಶ್ರಮವೂ ಇರುವುದು. ಆ ತಮಸಾ ನದಿಯ ತೀರದಲ್ಲಿ ಸುತ್ತಮುತ್ತಲೂ ನಾನಾ ವಿಧಗಳಾದ ತೀರ್ಥಗಳು ತಾಪಸಾಶ್ರಮಗಳು ಇರುವವು. ಆ ತಮಸಾ ನದಿಯು ಶುಭ ನದಿ ಎನಿಸಿರುವುದು. ತೀರದ ಸುತ್ತಮುತ್ತಲೂ ಲೆಕ್ಕವಿಲ್ಲದಷ್ಟು ನೆಟ್ಟಿರುವ ಯಜ್ಞಯೂಪ ಸ್ತಂಭಗಳನ್ನೊಳಗೊಂಡು ಅದು ಬಹುವಾಗಿ ಶೋಭಿಸುತ್ತಿರುವುದು. ಆ ನದಿಯಲ್ಲಿ ಸ್ನಾನ ಮಾಡುವುದರಿಂದಲೂ ದಾನ ಮಾಡುವುದರಿಂದಲೂ ವಿಶೇಷವಾಗಿ ಶ್ರಾದ್ದ ಮಾಡುವುದರಿಂದಲೂ ಸರ್ವ ಕಾಮಾರ್ಥಗಳ ಸಿದ್ಧಿಯೂ ಉಂಟಾಗುತ್ತದೆ. ಈ ವಿಷಯದಲ್ಲಿ ವಿಚಾರ ಮಾಡಬೇಕಾದುದಿಲ್ಲ. ಮಾರ್ಗಶೀರ್ಷ ಮಾಸದ ಶುಕ್ಲ ಪಕ್ಷದಲ್ಲಿ ಪೂರ್ಣಿಮೆಯ ದಿನ ವಿಶೇಷ ರೀತಿಯಾಗಿ ಸ್ನಾನ ಮಾಡಿದರೆ ಮಾನವರಿಗೆ ಸದಾಕಾಲವೂ ಸತ್ಫಲ ಪ್ರಾಪ್ತಿಯುಂಟಾಗುತ್ತದೆ. ಎಲೈ ಮುನಿಶ್ರೇಷ್ಠನೇ, ಆದ್ದರಿಂದ ಎಲ್ಲರೂ ನಿರ್ಮಲ ಮನಸ್ಸಿನಿಂದ ಪ್ರಯತ್ನಪೂರ್ವಕವಾಗಿ ಇಲ್ಲಿ ಸ್ನಾನ ಮಾಡಬೇಕು. ಇದು ಸರ್ವಾಭೀಷ್ಟಗಳ ಸಿದ್ಧಿಯನ್ನು ಉಂಟು ಮಾಡಿಕೊಡುತ್ತದೆ. ಇಲ್ಲಿಂದ ಮುಂದೆ ಶ್ರೀ ದುಗ್ಧೇಶ್ವರನ ಸನ್ನಿಧಿಯಲ್ಲಿ ಕಂಗೊಳಿಸುತ್ತಿರುವುದು ಶುಭಕರವೂ ತಮಸಾ ತೀರ್ಥಕ್ಕಿಂತಲೂ ಪವಿತ್ರವೂ ಆದ ಸೀತಾಕುಂಡವೆಂದು ಪ್ರಖ್ಯಾತವಾದ ತೀರ್ಥವನ್ನು ವಿವರಿಸುತ್ತೇನೆ. ಭಾದ್ರಪದ ಮಾಸದ ಶುಕ್ಲ ಚತುರ್ಥಿಯಲ್ಲಿ ಅಲ್ಲಿಯ ಯಾತ್ರೆಯು ಶುಭವನ್ನು ಉಂಟು ಮಾಡುವುದು. ಅಲ್ಲಿ ಮೊದಲು ಸರ್ವಕಾಮಾರ್ಥ ಸಿದ್ಧಿಗಾಗಿ ವಿಘ್ನೇಶ್ವರನನ್ನು ಪೂಜಿಸಬೇಕು. ಅವನ ಸ್ಮರಣ ಮಾತ್ರದಿಂದಲೇ ಸರ್ವ ವಿಘ್ನಗಳು ನಾಶವಾಗುತ್ತವೆ. ಅದರಿಂದ ದಕ್ಷಿಣ ದಿಕ್ಕಿನಲ್ಲಿ ಪ್ರಸಿದ್ಧನಾದ ಭೈರವ ಸ್ವಾಮಿ ಇರುವನು. ಆ ಭೈರವನನ್ನು ದರ್ಶನ ಮಾಡುವುದರಿಂದ ಸರ್ವ ಪಾಪಗಳಿಂದಲೂ ಬಿಡುಗಡೆಯುಂಟಾಗುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲವು. ಪೂರ್ವದಲ್ಲಿ ವಾಸುದೇವನೇ ಕ್ಷೇತ್ರ ರಕ್ಷಣೆಗೋಸ್ಕರ ಆ ಭೈರವನನ್ನು ಆದರದಿಂದ ಅಲ್ಲಿ ಸ್ಥಾಪಿಸಿ ರಕ್ಷಿಸಿದನು. ಪ್ರಯತ್ನಪಟ್ಟು ಯಥಾವಿಧಿಯಾಗಿ ಅವನ ಪೂಜೆ ಮಾಡಬೇಕು. ಭೈರವನ ಸಂತುಷ್ಟಿಯಿಂದ ಮನೋಭೀಷ್ಟ ಫಲಗಳು ಸಿದ್ಧಿಸುತ್ತವೆ. ಸಮಸ್ತ ಇಷ್ಟಾರ್ಥಗಳ ಸಿದ್ಧಿಗಾಗಿ ಮಾರ್ಗಶೀರ್ಷ ಮಾಸದ ಕೃಷ್ಣಾಷ್ಟಮಿಯಲ್ಲಿ ಅಲ್ಲಿ ಪ್ರತಿ ಸಂವತ್ಸರದ ಯಾತ್ರೆಯು ಗೊತ್ತಾಗಿದೆ. ಜನರು ಪಶುಬಲಿಯಿಂದ ಅವನಿಗೆ ಪೂಜೆ ಮಾಡಬೇಕು. ಅದರಿಂದ ಸರ್ವಕಾಮ ಫಲಗಳ ಪ್ರಾಪ್ತಿಯುಂಟಾಗುತ್ತದೆ. ಇದರಲ್ಲಿ ಸಂಶಯವಿಲ್ಲವು. ಭೈರವನ ಪ್ರಸಾದದಿಂದ ಕ್ಷೇತ್ರವಾಸವು ನಿರ್ವಿಘ್ನವಾಗಿ ನೆರವೇರುತ್ತದೆ. ಆದುದರಿಂದ ಅಲ್ಲಿ ಅವನ ಪೂಜೆಯನ್ನು ಪ್ರಯತ್ನಪೂರ್ವಕವಾಗಿ ಮಾಡಬೇಕು. ಈ ಭೈರವ ಕ್ಷೇತ್ರಕ್ಕೆ ಉತ್ತರ ಭಾಗದಲ್ಲಿ ರಮ್ಯವಾದ ಭರತ ಕೊಂಡವಿರುವುದು. ಅಲ್ಲಿ ಸ್ನಾನ ಮಾಡಿದ ನರನು ಸಮಸ್ತ ಪಾಪಗಳಿಂದಲೂ ಬಿಡುಗಡೆ ಹೊಂದುತ್ತಾನೆ. ಈ ವಿಷಯದಲ್ಲಿ ಸಂಶಯವಿಲ್ಲವು. ಎಲೈ ವಿಪ್ರರೇ, ಆ ಭರತಕುಂಡದ ಸ್ನಾನ ದಾನಗಳೆಲ್ಲವೂ ಅಕ್ಷಯತ್ವವನ್ನೈದುತ್ತದೆ. ಅಲ್ಲಿ ಬಹುವಿಧವಾದ ಅನ್ನವನ್ನು ವಿಧವಾದ ಬಟ್ಟೆಗಳನ್ನು ದಾನ ಮಾಡಬೇಕು.
ವಸ್ತ್ರಾದ್ಯಲಂಕಾರಗಳಿಂದ ಪ್ರಯತ್ನಪೂರ್ವಕವಾಗಿ ದೇವತೆಗಳನ್ನು ಪೂಜಿಸಬೇಕು. ಪೂರ್ವದಲ್ಲಿ ರಘುವಂಶೋತ್ಪನ್ನನಾದ ಭರತನು ನಂದಿ ಗ್ರಾಮದಲ್ಲಿ ವಾಸ ಮಾಡುತ್ತಿದ್ದನು. ಆಗಲ ಭೂವಲ್ಲವನು ನಿರ್ಮಲಾತ್ಮನು ಜಿತೇಂದ್ರಿಯನು ಆಗಿ ಶ್ರೀರಾಮಚಂದ್ರನನ್ನೇ ಮನಸ್ಸಿನಲ್ಲಿ ಧ್ಯಾನಿಸುತ್ತಾ ಅಲ್ಲಿಯೇ ನೆಲೆಸಿದವನಾಗಿ ಸಮಸ್ತ ಪ್ರಜೆಗಳನ್ನು ರಕ್ಷಿಸುತ್ತಿದ್ದನು. ಆ ಭರತ ಭೂಪತಿಯು ಅಲ್ಲಿ ಮಹತ್ತಾದ ಕುಂಡವೊಂದನ್ನು ನಿರ್ಮಿಸಿದನು. ಅಲ್ಲಿಯೇ ಶ್ರೀರಾಮಮೂರ್ತಿಯನ್ನು ಸ್ಥಾಪನೆ ಮಾಡಿ ಜಿತೇಂದ್ರಿಯನಾಗಿ ಕೆಲಕಾಲ ಅಲ್ಲಿಯೇ ವಾಸಿಸುತ್ತಿದ್ದನು. ಆ ಕುಂಡದಲ್ಲಿ ಸೇವೆ ಸತ್ಕಾರಗಳನ್ನೆಸಗಿದರೆ ಮಹತ್ತರವಾದ ಪುಣ್ಯ ಉಂಟಾಗುತ್ತದೆ. ಅಲ್ಲಿ ಪುಣ್ಯಗಳೆಲ್ಲವೂ ಏಕಕಾಲದಲ್ಲಿಯೇ ಒಟ್ಟಾಗಿ ದೊರೆಯುತ್ತವೆ. ಕುಮುದ, ಉತ್ಪಲ, ಕಲ್ಲಾರ, ಪುಂಡರೀಕ ಮೊದಲಾದ ಹೂವುಗಳಿಂದ ಆ ಕುಂಡವು ಬಹುವಾಗಿ ಶೋಭಿಸುತ್ತಿರುವುದು. ಹಂಸ, ಸಾರಸ, ಚಕ್ರವಾಕವೇ ಮೊದಲಾದ ಹಕ್ಕಿಗಳಿಂದ ವಿರಾಜಿಸುತ್ತಿರುವುದು. ಉದ್ಯಾನದ ಮರಗಳ ನೆರಳಿನಿಂದ ಯಾವಾಗಲೂ ತಂಪಾಗಿಯೂ ನಿರ್ಮಲವಾಗಿಯೂ ಇರುವುದು. ಅಲ್ಲಿ ಸ್ನಾನ ಮಾಡುವುದು ಮಹಾ ಪುಣ್ಯಕರವಾದುದಲ್ಲದೆ ಅಮಿತಾನಂದವನ್ನು ಕೊಡುವುದು, ನೈರ್ಮಲ್ಯವನ್ನು ಉಂಟು ಮಾಡುವುದು. ಅಲ್ಲಿ ಯಾವನು ಪಿತೃಗಳನ್ನು ಉದ್ದೇಶಿಸಿ ಸ್ನಾನವನ್ನು ದಾನವನ್ನು ಮಾಡುವನೋ ಅವನ ಪಿತೃಗಳು ತೃಪ್ತಿಪಡುತ್ತಾರೆ, ಸರ್ವ ದೇವತೆಗಳು ತೃಪ್ತರಾಗುತ್ತಾರೆ. ಮಾನವರು ಇಂದ್ರಿಯ ನಿಗ್ರಹಶೀಲರಾಗಿ ಶ್ರದ್ಧೆಯಿಂದ ಚಿನ್ನವನ್ನು, ಅನ್ನವನ್ನು, ವಿಧಾನವನ್ನು ಅನುಸರಿಸಿ ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಅದಕ್ಕೆ ಪಶ್ಚಿಮದಲ್ಲಿ ಉತ್ತಮವಾದ ಜಟಾಕುಂಡವಿರುವುದು. ಅಲ್ಲಿ ಶ್ರೀರಾಮಾದಿಗಳೆಲ್ಲರೂ ತಮ್ಮ ತಮ್ಮ ಜಟಗಳನ್ನು ವಿಸರ್ಜನೆ ಮಾಡಿದರು. ಜಟಾಕುಂಡವು ಸರ್ವತೀರ್ಥಗಳಲ್ಲಿಯೂ ಉತ್ತಮೋತ್ತಮವೆಂದು ಪ್ರಸಿದ್ಧವಾಗಿರುವುದು. ಅಲ್ಲಿ ಸ್ನಾನದಿಂದಲೂ ದಾನದಿಂದಲೂ ಇಷ್ಟಾರ್ಥಗಳೆಲ್ಲವನ್ನು ಪಡೆಯಲಾಗುವುದು. ಮೊದಲಿನ ಕುಂಡಗಳಲ್ಲಿ ಶ್ರೀಮಂತನಾದ ಭರತನನ್ನು ಪೂಜಿಸಬೇಕು. ಜಟಾಕುಂಡದಲ್ಲಿ ಸೀತಾ ಸಮೇತರಾದ ಶ್ರೀರಾಮಲಕ್ಷ್ಮಣರನ್ನು ಪೂಜಿಸಬೇಕು. ಚೈತ್ರ ಕೃಷ್ಣ ಚತುರ್ದಶಿ ದಿನ ಅಲ್ಲಿ ಪ್ರತಿ ವರ್ಷದಲ್ಲಿಯೂ ಯಾತ್ರೆ ನಡೆಯುತ್ತದೆ. ಈ ರೀತಿಯಾಗಿ ಪರಮ ವಿಧಾನಗಳಿಂದ ಶ್ರೀ ಸೀತಾರಾಮರನ್ನು ಪೂಜಿಸಬೇಕು. ಬಳಿಕ ಭರತ ಕುಂಡದಲ್ಲಿ ಲಕ್ಷ್ಮಣನನ್ನು ಪೂಜಿಸಿ ಅಮೃತ ಕುಂಡದಲ್ಲಿ ಸ್ತ್ರೀ ಪುರುಷರು ಒಟ್ಟಿಗೆ ವಿಧಿವತ್ತಾಗಿ ಸ್ನಾನ ಮಾಡುವುದರಿಂದ ಪುಣ್ಯಮೂರ್ತಿಗಳಾಗಿ ವೈಷ್ಣವ ಲೋಕದಲ್ಲಿ ವಾಸ ಮಾಡುತ್ತಾರೆ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೆಯ ವೈಷ್ಣವ ಖಂಡದ ಅಯೋಧ್ಯ ಮಹಾತ್ಮ್ಯದಲ್ಲಿ ಗಯಾಕೂಪ, ಪಿಶಾಚಮೋಚನ ತೀರ್ಥ, ಮಾನಸ ತೀರ್ಥ, ತಮಸಾ ನದಿ, ಮಾಂಡವ್ಯಾದ್ಯಾಶ್ರಮ, ಸೀತಾಕುಂಡ, ದುಗ್ಧೇಶ್ವರ ಭೈರವ ಭರತಕುಂಡ, ಜಟಾಕುಂಡಗಳ ಮಹಾತ್ಮ್ಯ ವರ್ಣನ ಎಂಬ 9ನೆಯ ಅಧ್ಯಾಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.